ಹಾವೇರಿಯ ಚಿತ್ರಣ ಹೇಗಿದೆ ಅಂತ ಅಲ್ಲಿಯೂ ಕೂಡ ಕಣ್ಣಾಯಿಸಿದಾಗ ಅಲ್ಲಿಯೂ ನೋ ಸ್ಟಾಕ್ ಫಲಕಗಳನ್ನು ಹಾಕಲಾಗಿದೆ. ಸಾಲದಕ್ಕೆ ಇಂತಿಷ್ಟು ದಿನಗಳ ಕಾಲ ಲಭ್ಯತೆ ಇಲ್ಲ, ನಾವು ಬಂಕ್ ಓಪನ್ ಮಾಡಲ್ಲ ಅಂತ ಆಟೋ ಚಾಲಕರ ಗಮನಕ್ಕೆ ಅಂತ ಒಂದು ನೋ ಸ್ಟಾಕ್ ಫಲಕವನ್ನು ಹಾಕಿದ್ದಾರೆ. ಹಾನಗಲ್ ರಸ್ತೆಯ ಬಂಕ್ ಒಂದರಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣ್ತು. ಅದರಲ್ಲಿ 3 ದಿನಗಳ ಕಾಲ ಗ್ಯಾಸ್ ಸಿಗೋದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. 3 ದಿನದ ನಂತರವಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ಚಾಲಕರು ಬಂದು ಆ ಫಲಕವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯ ಇದು ಹಾವೇರಿಯ ಹಾನಗಲ್ನಲ್ಲಿರುವಂತಹ ಬಂಕ್ನ ಸ್ಥಿತಿಗತಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಿರಂತರವಾಗಿ ಮುಂದುವರಿಯುತ್ತಿರುವ ಹಿನ್ನೆಲೆಯಲ್ಲಿ LPG ಸಿಲಿಂಡರ್ಗಳಿಗೆ ಸಂಪೂರ್ಣವಾಗಿ ಸಮಸ್ಯೆ ಆಗ್ತಿರೋದು. ಹೀಗಾಗಿ ಆಟೋ ಚಾಲಕರಿಗೆ ಇದರ ಎಫೆಕ್ಟ್ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಈಗ ನಾನು ಹಾವೇರಿಯ ಹಾನಗಲ್ ರಸ್ತೆಯಲ್ಲಿರ್ತಕ್ಕಂತಹ ಆಟೋ ಬಂಕ್ ಮುಂಭಾಗದಲ್ಲಿದ್ದೇನೆ. ಈಗಾಗಲೇ ಕಳೆದ 2 ದಿನಗಳಿಂದ ಕೂಡ ಸ್ವಲ್ಪ ಪ್ರಮಾಣದಲ್ಲಿ LPG ಸಿಲಿಂಡರ್ ಲಭ್ಯ ಆಗ್ತಾ ಇತ್ತು. ಆದರೆ ಇವತ್ತು ಈಗಾಗಲೇ ಬಂಕ್ ಮಾಲೀಕರು ಈಗಾಗಲೇ ನೋ ಸ್ಟಾಕ್ ಅನ್ನೋ ಬೋರ್ಡನ್ನು ಹಾಕಿ ಕಲ್ಲನ್ನು ಹಾಕಿ ಬಂಕನ್ನು ಬಂದ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹಾವೇರಿಯ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರತಿನಿತ್ಯ ಕೂಡ 85 ರೂಪಾಯಿಗೆ KGಯನ್ನು ಹಾಕಿಸ್ಕೊಂಡು ಆಟೋವನ್ನು ಚಾಲನೆ ಮಾಡ್ತಾಯಿದ್ರು. ಆದರೆ ಇವತ್ತು ನೋ ಸ್ಟಾಕ್ ಬೋರ್ಡ್ ಹಾಕಿರೋ ಹಿನ್ನೆಲೆಯಲ್ಲಿ ಆಟೋ ಸರದಿ ಸಾಲಿನಲ್ಲಿ ನಿಂತು ಏನು LPG ಸಿಲಿಂಡರ್ ಬಗ್ಗೆ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ಆಟೋ ಚಾಲಕರಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ? 100 ರೂಪಾಯಿ ಮಾಡ್ಯಾರ ಅವರು ಗ್ಯಾಸ್ ಸಿಲಿಂಡರ್ ರೇಟ್. ಭಾಳ ಸಮಸ್ಯೆ ಆಗಿದ್ರೆ ಇಲ್ಲಿ ಮೈಲೇಜ್ ನೋಡಿದ್ರೆ ಗಾಡಿ ಮೈಲೇಜ್ ಕೊಡೋಂಗಲ್ಲ. 20 ಕಿಲೋಮೀಟ್ರ್ ಮೈಲೇಜ್ ಕೊಡ್ತೈತಿ. ಇಲ್ಲಿ ಬಾಡಿಗೆ ನೋಡಿದ್ರೆ ಕಮ್ಮಿ. 100 ರೂಪಾಯಿ ಮಾಡ್ಯಾರ. ದಿನಕ್ಕೆ 5 ರೂಪಾಯಿ ಏರಿಸ್ಕೊಂತಾನೆ ಹೋಗ್ಯಾರ. ಅಲ್ಲ, ಇವತ್ತು ಪೂರ್ತಿ ಸಿಗ್ತಾನೆ ಇಲ್ಲಲ್ಲ? ಇಲ್ಲ, ಸಿಗ್ತಾನೆ ಇಲ್ಲ ರೀ. ಸಿಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಾಡಿನೇ ಹಂಗೆ ನಿಲ್ಲಿಸ್ಬೇಕು ನಾವು. ದುಡಿಮೆನೇ ಇಲ್ಲ.